ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿನ್ನ ಖರೀದಿಸಬೇಡಿ ಎಂಬ ಮೋದಿ ಹೇಳಿಕೆ ವಿಚಾರ ಅಧೋಗತಿಗೆ ರಾಷ್ಟ್ರ ಬಂದಿರೋದು ಯಾರಿಗೂ ಕೂಡ ಗೊತ್ತಿಲ್ಲ. ರಾಹುಲ್ ಗಾಂಧಿ ಎಚ್ಚರಿಕೆ ಕೊಟ್ಟಿದ್ರು ಕೂಡ ಮೋದಿ ಬಾಲಿಶ ಹೇಳಿಕೆ ಅಂತ ಬಿಕೆ ಹರಿಪ್ರಸಾದ್ರ ಮಾತು. ಚಿನ್ನವನ್ನ ಖರೀದಿಸಬೇಡಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟಿರುವಂತಹ ಹೇಳಿಕೆ, ಆ ಹೇಳಿಕೆಯ ವಿಚಾರ ಅಧೋಗತಿಗೆ ರಾಷ್ಟ್ರ ಬಂದಿರೋದು ಯಾರಿಗೂ ಕೂಡ ಗೊತ್ತಿಲ್ಲ. ರಾಹುಲ್ ಎಚ್ಚರಿಕೆ ಕೊಟ್ಟಿದ್ರು, ಮೋದಿ ಬಾಲಿಶ ಹೇಳಿಕೆ. ವಿರೋಧ ಪಕ್ಷವನ್ನ ನಂಬಬೇಡಿ ಅಂತ ಭಾಷಣ ಬಿಗಿದಿದ್ದಾರೆ. ಕೈಯಲ್ಲಿ ಆಗದಂತೆ ಈ ರೀತಿ ಮಾತನಾಡುತ್ತಿದ್ದಾರೆ ಅಂತ ಪ್ರಧಾನಿ ನರೇಂದ್ರ ಮೋದಿಯ ವಿರುದ್ಧ ಬಿಕೆ ಹರಿಪ್ರಸಾದ್ರ ವಾಗ್ದಾಳಿ ಇದು. ಅಂದರೆ ಚಿನ್ನವನ್ನ 1 ವರ್ಷಗಳ ಕಾಲ ಅನವಶ್ಯಕವಾಗಿ ಖರೀದಿ ಮಾಡಬೇಡಿ ಅಂತ ಪ್ರಧಾನಿಗಳು ನಿನ್ನೆ ಹೇಳಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಇದೀಗ ಅದರ ಬಗ್ಗೆ ರಾಹುಲ್ ಗಾಂಧಿ ಅವರು ಎಚ್ಚರಿಕೆ ಕೊಟ್ಟಿದ್ರು ಕೂಡ ಮೋದಿ ಈ ರೀತಿಯಾಗಿ ಬಾಲಿಶ ಹೇಳಿಕೆ ಕೊಟ್ಟಿದ್ದಾರೆ. ಅಧೋಗತಿಗೆ ಬಂದ್ಬಿಟ್ಟಿದೆ. ವಿರೋಧ ಪಕ್ಷವನ್ನು ನಂಬಬೇಡಿ ಅಂತ ಅವರೆಲ್ಲ ಮಾತನಾಡ್ತಾರೆ, ಆದರೆ ಕೈಯಲ್ಲಿ ಆಗದ ರೀತಿಯಾಗಿ ಈ ರೀತಿಯಾಗಿ ಹೇಳಿಕೆ ಕೊಡ್ತಿದ್ದಾರೆ ಅಂತ ಬಿಕೆ ಹರಿಪ್ರಸಾದ್ ಮೋದಿಯವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಗತಿಗೆ ರಾಷ್ಟ್ರ ಬಂದಿದೆ ಅನ್ನೋದು ಯಾರಿಗೂ ಸಹ ಗೊತ್ತಾಗ್ತಾ ಇಲ್ಲ. ಫೆಬ್ರವರಿ 28ನೇ ತಾರೀಕು ಪಶ್ಚಿಮ ಏಷ್ಯಾದಲ್ಲಿ ಪ್ರಾರಂಭ ಆದಂತಹ ಸಮಸ್ಯೆಗಳ ಬಗ್ಗೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ರಾಹುಲ್ ಗಾಂಧಿ ಮತ್ತು ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು, ದೇಶ ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಳ್ತಾ ಇದೆ, ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಎಚ್ಚರಿಕೆ ಕೊಟ್ಟರೇನು ಸಹ ಅದನ್ನ ಬಾಲಿಶ ಹೇಳಿಕೆ ಅಂತ ಅದನ್ನ ತಳ್ಳ ಹಾಕಿದ್ರು. ಯಾಕಂದ್ರೆ ಇವ್ರಿಗೆ 4 ತಿಂಗಳು ಚುನಾವಣೆ ಮಾಡಬೇಕಾಗಿತ್ತು. 4 ತಿಂಗಳ ಚುನಾವಣೆಯಲ್ಲಿ ಎಲ್ಲೋದ್ರೂ ಸಹ ಕಾಂಗ್ರೆಸ್ ಪಕ್ಷದವ್ರನ್ನ ವಿರೋಧ ಪಕ್ಷದವ್ರನ್ನ ನಂಬೇಡಿ, ಸುಳ್ಳು ಹೇಳ್ತಾ ಇದ್ದಾರೆ. ಅಧೋಗತಿಗೆ ರಾಷ್ಟ್ರ